ನಿಮ್ ಕೈಲಿ EMI ಕಟ್ಟಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಮನೆ ಯಾಕೆ ತಗೋತೀರಾ? ಸರ್ ಪ್ಲೀಸ್ ಒಂದು 5 ನಿಮಿಷ ವೆಯ್ಟ್ ಮಾಡಿ, ನಾನು ನನ್ನ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದೀನಿ. ನಿಮ್ಮಂತವ್ರನ್ನ ನಾನು ತುಂಬಾ ಜನ ನೋಡಿದೀನಿ. ಈ ಟೈಮಲ್ಲಿ ಯಾವನು ಬಂದು ಹೆಲ್ಪ್ ಮಾಡಲ್ಲ. ಸರ್ ನನ್ನ ಫ್ರೆಂಡು ಆ ಥರದವನಲ್ಲ, ಅವನು ನಿಜವಾಗ್ಲೂ ಬಂದು ನನಗೆ ಹೆಲ್ಪ್ ಮಾಡ್ತಾನೆ. ಹೇಳೋ ಮಗ. ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. 2-3 ತಿಂಗಳಲ್ಲಿ ಎಲ್ಲ ವಾಪಸ್ ಕೊಟ್ಬಿಡ್ತೀನಿ. ನಿನ್ನ ಹತ್ರ ಇದ್ರೆ ಸ್ವಲ್ಪ ಹೆಲ್ಪ್ ಮಾಡು ಮಗ. ದುಡ್ಡಾ? ಒಂದು ನಿಮಿಷ. ಲೋ ಇಲ್ಲ ಕಣೋ, ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಸರಿ ಮಗ. ಹಲೋ, ಹೇಳು ಮಗ. ಮಗ ಸ್ವಲ್ಪ ಅರ್ಜೆಂಟು ದುಡ್ಡು ಬೇಕಿತ್ತು ಕಣೋ. 2-3 ತಿಂಗಳಲ್ಲಿ ವಾಪಸ್ ಕೊಟ್ಬಿಡ್ತೀನಿ. ಇವಾಗ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂತಂದ್ರೆ ನಾನು ಮನೆ ಖಾಲಿ ಮಾಡ್ಬೇಕಾಗತ್ತೆ. ದುಡ್ಡ ಮಗ, ನನ್ನ ಹತ್ರ ಸದ್ಯಕ್ಕೆ ಯಾವ ದುಡ್ಡಿಲ್ಲ ಕಣೋ. ನೀನು ಅಲ್ಲೇ ಇರೋ, ನಾ ಅಲ್ಲಿಗೆ ಬರ್ತಾ ಇದ್ದೀನಿ. ಸರ್ ಪ್ಲೀಸ್ ಸರ್, ಇವ್ರ ಮನೆ ಖಾಲಿ ಮಾಡ್ಸಕ್ ಹೋಗ್ಬೇಡಿ ಸರ್. ಪ್ಲೀಸ್ ಸರ್ ನೀವು ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡಿ. ಅದಕ್ಕೆ ನಾನ್ ಗ್ಯಾರಂಟಿ ಸರ್, ಆ ದುಡ್ಡನ್ನ ನಾನ್ ತಗೊಂಡ್ ಕೊಡ್ತೀನಿ. ಆದ್ರೆ 1 ವಾರ ಟೈಮ್ ಕೊಡಿ ಸರ್, ಪ್ಲೀಸ್ ಸರ್. ಸರಿ, 1 ವಾರ ಆದ್ಮೇಲೆ ನಾನು ಯಾವನ್ ಮಾತು ಕೇಳಲ್ಲ. ಮಗ, ನಾನು ತುಂಬ ಜನ ದುಡ್ಡಿರೋ ಫ್ರೆಂಡ್ಸ್ನ ನೆನೆಸ್ಕೊಂಡೆ, ಆದರೆ ಯಾವನೂ ಬರಲಿಲ್ಲ. ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರು ನೀನು ನನಗೋಸ್ಕರ ಬಂದು ನಿಂತಿದ್ಯಾ. ಮಗ, ನೀನ್ ನನ್ನ ಯಾವಾಗಾದ್ರೂ ನೆನ್ಸ್ಕೋ. ನನ್ನ ಹತ್ರ ದುಡ್ಡಿಲ್ಲ ಅಂದ್ರೂ ನನ್ನ ಫ್ರೆಂಡ್ಶಿಪ್ಗೋಸ್ಕರ ನಾನು ಯಾವಾಗಲೂ ಬಂದು ನಿಮ್ ಜೊತೆ ನಿಂತ್ಕೊಂತೀನಿ. ನನ್ನ ಫ್ರೆಂಡ್ಶಿಪ್ನ ದುಡ್ಡು ನೋಡಿ ಮಾಡಿಲ್ಲ ಮಗ, ಮನಸ್ಸು ನೋಡಿ ಮಾಡಿದ್ದೀನಿ.